ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪುಟ್ಟಪ್ಪ. ರಾಜ್ಯ ವಿಧಾನಸಭಾ ಚುನಾವಣೆಯ ಆ ಒಂದು ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ. ಕಾರಣ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಹಾಲಿ ಮತ್ತು ಮಾಜಿ ಸಿಎಂಗಳ ಮಕ್ಕಳು. ಸ್ಪರ್ಧೆ ಮಾಡ್ತಾ ಇರೋದು ಮಕ್ಕಳಾದ್ರೂ ಪ್ರತಿಷ್ಠೆ ಮಾತ್ರ ಅಪ್ಪಂದಿರದ್ದು. ಎಸ್, ಮೈಸೂರಿನ ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಯತೀಂದ್ರ ವರ್ಸಸ್ ವಿಜಯೇಂದ್ರ ಫೈಟ್ ಆರಂಭವಾಗಿದೆ. ಈ ರಣಕಣದ ರೂವಾರಿಯಲ್ಲಿ ಒಬ್ಬರಾದ ಯತೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಪುತ್ರ, ಕಾಂಗ್ರೆಸ್ ಕಾರ್ಯಕರ್ತರ ನೆಚ್ಚಿನ ಡಾಕ್ಟರ್ ಆದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಎಲ್ಲಿಯ ಡಾಕ್ಟರ್ಗಿರಿ, ಎಲ್ಲಿಯ ವರ್ಣಾ ಕ್ಷೇತ್ರ, ನಿಮಗೆ ನಿಜವಾಗ್ಲೂ ರಾಜಕೀಯದಲ್ಲಿ ಆಸಕ್ತಿ ಇತ್ತ ಸರ್? ಸಕ್ರಿಯ ರಾಜಕಾರಣದಲ್ಲಿ ಬರ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಅದ್ರೊಳಗೆ ಆಸಕ್ತಿನೂ ಇರಲಿಲ್ಲ. ಆದರೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನನಗೆ ಯಾವಾಗಲೂ ಆಸಕ್ತಿ ಇತ್ತು. ದೇಶದಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನು ನಡೀತಿದೆ, ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಏನು, ನಮ್ಮ ಸರ್ಕಾರ ಮಾಡ್ತಿರೋ ಕೆಲಸಗಳು ಸರಿಯಾಗಿದೆಯಾ, ಅದ್ರ ಬಗ್ಗೆ ಎಲ್ಲ ನನಗೆ ಯಾವಾಗಲೂ ಆಸಕ್ತಿ ಇತ್ತು. ಅದನ್ನು ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ. ಜೊತೆಗೆ ನಮ್ಮದು ರಾಜಕೀಯ ಕುಟುಂಬ ಆದ್ದರಿಂದ ನನಗೆ ಬೇಕೋ ಬೇಡವೋ ಸಣ್ಣದರಿಂದ ರಾಜಕೀಯದ ವಿಷಯಗಳ ಬಗ್ಗೆ ಕೇಳ್ಕೊಂಡೇ ಬರ್ತಾ ಇದ್ದೇನೆ. ಹಾಗಾಗಿ ರಾಜಕೀಯ ವಿಷಯಗಳ ಬಗ್ಗೆ, ವಿದ್ಯಮಾನಗಳ ಬಗ್ಗೆ ಆಸಕ್ತಿ ಇತ್ತು. ಆದರೆ ಸಕ್ರಿಯ ರಾಜಕಾರಣದಲ್ಲಿ ಆಸಕ್ತಿ ಇರಲಿಲ್ಲ, ಆದರೆ ಅನಿವಾರ್ಯವಾಗಿ ಬರಬೇಕಾಗಿ ಬಂತು. ವೈದ್ಯ ವೃತ್ತಿಗೂ ರಾಜಕೀಯ ಪ್ರವೃತ್ತಿಗೂ ಇರೋ ವ್ಯತ್ಯಾಸ ನಿಮಗೆ ರಾಜಕೀಯಕ್ಕೆ ಬಂದ ಮೇಲೆ ಗೊತ್ತಾಯ್ತಾ? ತುಂಬ ಜನ ಈಗ ಪ್ರಶ್ನೆ ಕೇಳ್ತಾರೆ, ಬಟ್ ನನಗೆ ಎರಡೂ ಬೇರೆ ಬೇರೆ ಪ್ರೊಫೆಷನ್ಸ್, ಎರಡನ್ನೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಎರಡೂ ಪ್ರೊಫೆಷನ್ಸಲ್ಲೂ ಅದರದೇ ಆದಂತಹ ಕಷ್ಟ ಸುಖಗಳಿರುತ್ತೆ, ಅದರದೇ ಆದಂಥ ಸಾಧಕ ಬಾಧಕಗಳಿರುತ್ತೆ. ವೈದ್ಯ ವೃತ್ತಿನ ನಾನು ಮಾಡ್ತಾ ಇದ್ದೆ, ನನ್ನದೇ ಒಂದು ಡಯಾಗ್ನೋಸ್ಟಿಕ್ಸ್ ಇಟ್ಕೊಂಡಿದ್ದೆ. ಅದರೊಳಗೆ ನಾನು ಸಂತೋಷವಾಗೇ ಇದ್ದೆ. ನಂತರ ರಾಜಕೀಯಕ್ಕೆ ಬರಬೇಕಾಗಿ ಬಂತು. ಇದರೊಳಗೆ ರಾಜಕೀಯ ಕೈಲಿ ಮಾಡೋದಕ್ಕಾಗುತ್ತೋ ಇಲ್ವೋ, ಸಾರ್ವಜನಿಕ ಜೀವನದಲ್ಲಿ ಜನರೊಂದಿಗೆ ಬೆರೆಯೋದಕ್ಕಾಗುತ್ತೋ ಇಲ್ವೋ ಅನ್ನೋ ಅನುಮಾನ ನನಗೇ ಇತ್ತು. ಆದರೆ ಸುಲಭವಾಗಿ ರಾಜಕೀಯಕ್ಕೆ ನಾನು ಒಪ್ಕೊಂಡಿದ್ದೇನೆ. ವರ್ಣಾ ಕ್ಷೇತ್ರದಲ್ಲಿ ಯತೀಂದ್ರ ಅವರಿಗೆ ಯಾಕೆ ಓಟ್ ಹಾಕಬೇಕು? ನಾನು 1.5 ವರ್ಷದಿಂದ ವರ್ಣಾ ಕ್ಷೇತ್ರದ ಪ್ರವಾಸ ಮಾಡಿದ್ದೇನೆ. ಎಲ್ಲ ಹಳ್ಳಿಗಳಿಗೂ ಕನಿಷ್ಠ ಬಾರಿ 2 ರಿಂದ 3 ಬಾರಿ ಭೇಟಿ ಕೊಟ್ಟಿದ್ದಾನೆ. ಹಳ್ಳಿಗರೊಂದಿಗೆ ಬೆರೆತಿದ್ದಾನೆ. ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನು ತಿಳ್ಕೊಂಡು ಅದನ್ನು ಆದಷ್ಟು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ನಾವು ಬಂದ ಮೇಲೆ ನಮ್ಮ ಹಳ್ಳಿಗಳಲ್ಲಿರೋ ಸಮಸ್ಯೆಗಳನ್ನು ಕಂಡು ಅಲ್ಲಿ ಆಗಬೇಕಾಗಿರೋ ಕೆಲಸಗಳನ್ನು ಅರಿತು ಸರ್ಕಾರದಿಂದ ಅನುದಾನ ತಂದು ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೂ ಆಗೋ ಹಾಗೆ ನೋಡ್ಕೊಂಡಿದ್ದಾನೆ. ಜೊತೆಗೆ ನನಗೆ ಈಗ ಅಲ್ಲಿನ ಜನರುಗಳ ಜೊತೆ, ಅಲ್ಲಿನ ಮುಖಂಡಗಳ ಜೊತೆ, ಕಾರ್ಯಕರ್ತಗಳ ಜೊತೆ ಮತ್ತು ಸಾಮಾನ್ಯ ಗ್ರಾಮಸ್ಥರ ಜೊತೆಗೂ ಕೂಡ ಒಂದು ಬಾಂಧವ್ಯ ಏರ್ಪಟ್ಟಿದೆ. ಹಾಗಾಗಿ ಜೊತೆಗೆ ನಾನು ಮೈಸೂರಿನಲ್ಲೇ ಇರ್ತೀನಿ. ವಾರದಲ್ಲಿ 3-4 ದಿವಸ ಮೈಸೂರಿನಲ್ಲೇ ಇರ್ತೀನಿ. ಜನಕ್ಕೆ ಸುಲಭವಾಗಿ ಸಿಗ್ತೇನೆ. ಜೊತೆಗೆ ಈ 5 ವರ್ಷಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಕೂಡ ಉತ್ತಮವಾದ ಕೆಲಸ ಮಾಡಿದೆ. ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಜನ ಅದರಿಂದ ತೃಪ್ತಿ ಪಟ್ಟಿದ್ದಾರೆ. ಹಾಗಾಗಿ ಎಲ್ಲ ಅಂಶಗಳನ್ನು ಗಮನಿಸಿ ಜನ ನನಗೆ ಓಟ್ ಹಾಕಬೇಕು ಅಂತ ನಾನು ಕೇಳ್ಕೊಳ್ತೇನೆ. ವರ್ಣಾ ಕ್ಷೇತ್ರಕ್ಕೆ ನೀವು ವಿಜಯೇಂದ್ರ ಅವ್ರನ್ನ ನಿರೀಕ್ಷೆ ಮಾಡಿದ್ರ? ಇಲ್ಲ, ಒಂದೇ ವರ್ಣ. ವಿಜೇಂದ್ರ ಬರೋಕ್ಕೂ ಮುಂಚೆ ವರ್ಣಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಶುರುವಾಗ್ಬಿಟ್ಟಿತ್ತು ಅನ್ನೋ ಒಂದು ಮಾತಿದೆ. ವಿಜೇಂದ್ರ ಬರೋಕ್ಕಿಂತ ಮುಂಚೆನೆ ಇದಕ್ಕೇನು ಹೇಳ್ತೀರಿ? ಜಾತಿ ಲೆಕ್ಕಾಚಾರ ಎಲ್ಲ ಚುನಾವಣೆಗಳಲ್ಲೂ ಇದ್ದದ್ದೇ. ಹಾಗಂತ ಜಾತಿ ಲೆಕ್ಕಾಚಾರ ಒಂದ್ರ ಮೇಲೆ ಸಂಪೂರ್ಣವಾಗಿ ಚುನಾವಣೆಯ ಗೆಲುವು ಸೋಲುವು ನಿರ್ಧರಿಸುತ್ತೆ ಅಂತ ನಾನು ನಂಬೋದಿಲ್ಲ. ಯಾಕೆಂತಂದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ, ವರ್ಣಾ ಕ್ಷೇತ್ರದಲ್ಲಿ ಲಿಂಗಾಯತರ ಪ್ರಾಬಲ್ಯ ಇದೆ. ಆದರೆ ಈ ಎರಡೂ ಕ್ಷೇತ್ರಗಳನ್ನ ನಮ್ಮ ತಂದೆ ಸತತವಾಗಿ ಗೆದ್ಕೊಂಡು ಬರ್ತಾನೆ ಇದ್ದಾರೆ. ನೀವು ಒಳ್ಳೆ ಕೆಲಸ ಮಾಡಿದರೆ, ಜನರ ಜೊತೆಗೆ ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದರೆ, ಜನ ಜಾತಿ ಮತ ಇದನ್ನೆಲ್ಲ ಮೀರಿ ನಿಂತು ಓಟ್ ಹಾಕ್ತಾರೆ ಅಂತ ನನ್ನ ಭಾವನೆ. ನಿಮ್ಮ ತಂದೆಯವರು ಕುಟುಂಬ ರಾಜಕಾರಣವನ್ನು ವಿರೋಧಿಸಿ JDS ಅನ್ನ ಬಿಟ್ಟು ಬರ್ತಾರೆ. ಆದರೆ ಕಾಂಗ್ರೆಸ್ ಅಲ್ಲಿ ಅವರ ಮಗನನ್ನು ನಿಲ್ಲಿಸಿ ತಾವೇ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಹೊತ್ಕೋತಾರೆ. ಈಗ ಕುಟುಂಬ ರಾಜಕಾರಣ ಅಥವಾ ವಂಶ ಪಾರಂಪರ್ಯ ರಾಜಕಾರಣ ಏನಿದೆ, ಅದರರ್ಥ ರಾಜಕಾರಣಿಗಳ ಮಕ್ಕಳು ರಾಜಕೀಯಕ್ಕೆ ಬರಲೇಬಾರ್ದು ಅಂತಲ್ಲ. ಯಾಕೆಂದರೆ ಎಷ್ಟೋ ಜನಕ್ಕೆ ರಾಜಕೀಯನ ತಮ್ಮ ಕೆರಿಯರ್ ಮಾಡ್ಕೋಬೇಕು ಅನ್ನೋ ಆಸೆ ಬಹಳ ಇರುತ್ತೆ. ನಮ್ಮ ಅಣ್ಣನಿಗೂ ಆ ಆಸೆ ಇತ್ತು. ಹಾಗಾಗಿ ಅವ್ರನ್ನ ಬರಲೇಬಾರ್ದು ಅಂತ ಹೇಳಿದ್ರೆ ನೀವು ಅವರ ಹಕ್ಕನ್ನು, ಅವರ ಆಸೆನ ಹತ್ತಿಕ್ಕದಾಗ ಆಗುತ್ತೆ. ಕುಟುಂಬ ರಾಜಕಾರಣ ಯಾವಾಗ ಕೆಟ್ಟದಾಗುತ್ತಪ್ಪ ಅಂತಂತಂದರೆ, ನೀವು ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಮಿತ್ರರು ಅಥವಾ ಬಂಧುಗಳಿಗೋಸ್ಕರ ಬೇರೆಯವ್ರನ್ನ ತುಳಿದಾಗ ಮಾತ್ರ, ಅಥವಾ ವರ್ಣಾ ಕ್ಷೇತ್ರದಲ್ಲಿ ಈಗಾಗಲೂ ಬೇರೆ ಯಾರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇದ್ದು, ಅರ್ಹ ಅಭ್ಯರ್ಥಿ ಇದ್ದು, ಅವ್ರನ್ನ ಕಡೆಗಣಿಸಿ ನಿಮ್ಮವ್ರಿಗೆ, ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಕುಟುಂಬದವ್ರಿಗೆ ಕೊಟ್ಟರೆ ಮಾತ್ರ ಅದು ಕುಟುಂಬ ರಾಜಕಾರಣ, ವಂಶ ಪಾರಂಪರ್ಯ ರಾಜಕಾರಣ ಆಗುತ್ತೆ ಅಂತ ನನ್ನ ಭಾವನೆ. ನೀವು ಕೆಲವು ಹಳ್ಳಿಗಳಿಗೆ ಹೋದಾಗ ಒಂದಷ್ಟು ಅಸಮಾಧಾನ, ಅಲ್ಲಿನ ಕಾರ್ಯಕರ್ತರ ಗೊಂದಲಗಳು ಇವೆಲ್ಲ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಕಷ್ಟ ಆಗುತ್ತೆ ಅಂತ ಅನ್ಸುತ್ತಾ?
ಒಂದು. ಎರಡನೇದು, ಆ ಸಂದರ್ಭದಲ್ಲಿ ನೀವು ಏನನ್ನ ಮಾಡ್ತೀರಾ? ನಿಮ್ಮ ತಂದೆಯವ್ರ ಸಲಹೆ ತಗೋತೀರಾ ಅಥವಾ ಬೇರೆ ಯಾರಾದ್ರೂ ಮುಖಂಡರು ಸಲಹೆ ತಗೋತೀರಾ? ಹೇಗೆ ಮಾಡ್ತೀರಾ ಸರ್? ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೀರಾ? ಪ್ರತಿಯೊಂದು ಪರಿಸ್ಥಿತಿನೂ ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅವರ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಈಗ ಆ ಸಮಸ್ಯೆ ಬಗ್ಗೆ ನಂಗೆ ಚೆನ್ನಾಗಿ ಅರಿವಿದ್ದು ಇದ್ದರೆ ನಾನೇ ಅದನ್ನು ಹ್ಯಾಂಡಲ್ ಮಾಡಿಬಿಡ್ತೀನಿ. ಆ ಸಮಸ್ಯೆ ಬಗ್ಗೆ ನಂಗೆ ಹೆಚ್ಚು ಗೊತ್ತಿಲ್ಲದೆ ಇದ್ದರೆ ಆಗ ನಮ್ಮ ಮುಖಂಡರುಗಳು ಅಥವಾ ನಮ್ಮ ತಂದೆಯವರು ಸಲಹೆ ಕೊಡ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಚುನಾವಣೆ ಬಗ್ಗೆ ಯತೀಂದ್ರ ಅವರ ಮನಸ್ಸಲ್ಲಿರೋ ಅಭಿಪ್ರಾಯ ಏನು? ಚಾಮುಂಡೇಶ್ವರಿ ಕ್ಷೇತ್ರ ನಮ್ಮ ತಂದೆಯವರು ರಾಜಕೀಯ ಜೀವನ ಪ್ರಾರಂಭ ಮಾಡಿದಂಥ ಕ್ಷೇತ್ರ. ಜೊತೆಗೆ ನಮ್ಮ ತಂದೆಯವರ ರಾಜಕೀಯ ಜೀವನದ ಅತ್ಯಂತ ಸಂಕಷ್ಟದ ಸಮಯ ಅಂತಂದರೆ 2006 ಉಪಚುನಾವಣೆ. ಅಂಥ ಸಮಯದಲ್ಲೂ ಕೂಡ ಆ ಕ್ಷೇತ್ರದ ಜನ ನಮ್ಮ ತಂದೆಯವರ ಕೈ ಹಿಡಿದಿದ್ರು. ಆಗ BJP ಮತ್ತು JDS ಜೊತೆಗೆ ಇಡೀ ಎಲ್ಲ ಸಚಿವ ಮಂಡಲ ಎಲ್ಲರೂ ಬಂದು ಕ್ಷೇತ್ರದಲ್ಲೇ ಬೀಡ್ಬಿಟ್ಟು ತಂದೆಯವ್ರನ್ನ ಶತಾಯಗತ ಸೋಲಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಆದರೂ ಕೂಡ ಕ್ಷೇತ್ರ ಜನತೆ ಆಗ ಕೈ ಹಿಡಿದಿದ್ರು. ಈಗಲೂ ಅಷ್ಟೇ, ಈಗಿನ ಅಂಥ ಸಂಕಷ್ಟದ ಸಮಯ ಏನಿಲ್ಲ. ಸೊ ಹಾಗಾಗಿ ಈಗಲೂ ಕೂಡ ಜನ ತಂದೆಯವ್ರನ್ನ ಗೆಲ್ಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ತಂದೆಯವರು ವರ್ಣದಲ್ಲೇ ನಿಂತ್ಕೊಂಡು ನಿಮ್ಮನ್ನ ಬೇರೆ ಕಡೆ ನಿಲ್ಲಿಸಿ ಗೆಲ್ಲಿಸೋ ಅವಕಾಶಗಳು ತುಂಬ ಇತ್ತು. ಯಾಕೆ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತಗೊಂಡ್ರು? ವರ್ಣವನ್ನು ನಿಮಗೆ ಬಿಟ್ಕೊಟ್ಟು ಅವರು ರಿಸ್ಕಿ ಜಾಬ್ ತಗೊಂಡ್ರು ಅನ್ನೋ ಒಂದು ಚರ್ಚೆ ಇದೆ. ಇದಕ್ಕೇನು ಹೇಳ್ತೀರಾ? ನಮ್ಮ ತಂದೆ ಯಾವಾಗಲೂ ರಾಜಕೀಯದಲ್ಲಿ ಅವರು ರಿಸ್ಕ್ಗಳನ್ನ ತೊಗೊಂಡೇ ಬಂದಿದ್ದಾರೆ. ರಿಸ್ಕ್ಗಳು ಅವ್ರಿಗೆ ಹೊಸದಲ್ಲ. ಚಾಮುಂಡೇಶ್ವರಿ ಕ್ಷೇತ್ರ ಅವರು ಹೇಳಿದಾಗೆ ರಾಜಕೀಯ ಜೀವನ ಪ್ರಾರಂಭ ಮಾಡಿದ ಕ್ಷೇತ್ರ. ಅವ್ರ ಕೊನೆ ಚುನಾವಣೆಯೂ ಅಲ್ಲೇ ನಿಲ್ಲಬೇಕು ಮತ್ತು ಆ ಕ್ಷೇತ್ರದ ಜನತೆಯ ಋಣ ಏನಿದೆ ಅದನ್ನು ತೀರಿಸಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಹಾಗಾಗಿ ಸಿದ್ದರಾಮಯ್ಯನವರು ನಾನು ಕೊನೆ ಚುನಾವಣೆ ಅಂತ 3 ಸರಿ ಹೇಳಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ಲಾಸ್ಟ್ ಚುನಾವಣೆಯಲ್ಲಿ ಹೇಳಿದರು, ಅದರ ನಂತರ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ. ಆದರೆ ಅವರು ಮುಖ್ಯಮಂತ್ರಿಯಾಗಿ ಒಂದು ಪಕ್ಷನ 5 ವರ್ಷ ಆಡಳಿತಾವಧಿ ಪೂರ್ತಿ ಮಾಡಿದ ಮೇಲೆ ಈ ಬಾರಿ ಚುನಾವಣೆಗೆ ಅವರೇ ನೇತೃತ್ವ ವಹಿಸಿ ಆ ಪಕ್ಷನ ಮುನ್ನಡೆಸಬೇಕಾದ ಸ್ಥಿತಿ ಇತ್ತು. ಜೊತೆಗೆ ಪಕ್ಷದ ಹೈಕಮಾಂಡ್ ಕೂಡ ನೀವೇ ನಿಂತು ಈ ಚುನಾವಣೆನ ಎದುರಿಸಬೇಕು, ಪಕ್ಷನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ರು. ಹಾಗಾಗಿ ಅವರೇನಾದರೂ ಈ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಅದು ಒಂದು ರೀತಿಯ ಪಲಾಯನವಾದ ಆಗಿರ್ತದೆ. ವಿಜಯೇಂದ್ರ ಅವ್ರು ಬರೋಕ್ಕೂ ಮುಂಚೆ ವರ್ಣಾ ಕ್ಷೇತ್ರದಲ್ಲಿ ಯತೀಂದ್ರ ಅವರಿಗೆ ಬರೀ ಗೆಲುವಿನ ನಗೆ ಮಾತ್ರ ಸಿಗ್ತಾ ಇತ್ತು. ವಿಜಯೇಂದ್ರ ಅವ್ರ ಎಂಟ್ರಿ ಆದಮೇಲೆ ಒಂದು ಹಂತದಲ್ಲಿ ಸೋಲಿನ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಪ್ರತಿಸ್ಪರ್ಧಿ ಯಾರೇ ಆಗಿದ್ದಿದ್ರು ನಾವು ಮಾಡೋ ಕೆಲಸ ನಾವು ಮಾಡಲೇಬೇಕಾಗಿತ್ತು. ನಾವು ಯಾವ ಚುನಾವಣೆಯನ್ನು ಸುಲಭವಾಗಿ ತೊಗೊಳೋಕ್ಕಾಗೋದಿಲ್ಲ. ಪ್ರತಿಯೊಂದು ಚುನಾವಣೆಯೂ ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಮಾಡೋ ಕೆಲಸ ಮಾಡಲೇಬೇಕಾಗುತ್ತೆ. ಈಗಲೂ ಅದನ್ನೇ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ರತಿಸ್ಪರ್ಧಿಗಳು ಯಾರು ಅನ್ನೋದು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ವಿಜಯೇಂದ್ರ ಅವರು ಇಲ್ಲಿಗೆ ಬಂದಾಗ ಕೆಲವು ಕಾಂಗ್ರೆಸ್ ಮುಖಂಡರನ್ನ ಭೇಟಿ ಮಾಡಿ ಅವ್ರನ್ನ BJPಗೆ ಸೆಳೆಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅಂದರೆ ಇವರು ಮೊದಲೇ ಪ್ಲಾನ್ ಮಾಡಿಕೊಂಡು ವರ್ಣಾ ಕ್ಷೇತ್ರಕ್ಕೆ ಬಂದಿದ್ರಾ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗುತ್ತೆ. ಆದರೆ ಅದಕ್ಕೆ ಕೌಂಟರ್ ಫೈಟ್ ಆಗಿ ಕಾಂಗ್ರೆಸ್ ಏನನ್ನ ಮಾಡ್ತಾ ಇದೆ? ಎಲ್ಲ ಚುನಾವಣೆಗಳಲ್ಲೂ ಈ ಥರ ರಾಜಕೀಯ ನಡೆಯೋದು ಸಾಮಾನ್ಯ. ಚುನಾವಣೆ ಸಮಯದಲ್ಲಿ ಅಸಮಾಧಾನಗೊಂಡಿರೋ ಬೇರೆ ಪಕ್ಷದ ನಾಯಕರನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳೋದು, ತಮ್ಮ ಪಕ್ಷದ ಬಲನ ಹೆಚ್ಚಿಸ್ಕೊಳ್ಳೋದು ಅದು ಸಾಮಾನ್ಯ. ಸೊ ಹಾಗಾಗಿ ಇದೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತಿರೋದು. ಆದರೆ ನಾವು ನಮ್ಮ ಪಕ್ಷದ ಮುಖಂಡರನ್ನ ಕಾರ್ಯಕರ್ತರನ್ನ ಭೇಟಿ ಮಾಡಿ ದಯವಿಟ್ಟು ನೀವು ಅಂಥ ಆಮಿಷಗಳಿಗೆ ಒಳಗಾಗಬೇಡಿ, ನಮ್ಮ ಪಕ್ಷದಲ್ಲಿ ಇರಿ, ನಮ್ಮ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ನೀವು ಪಕ್ಷ ಸೇರಿಕೊಂಡಿದ್ದವರು, ಹಾಗಾಗಿ ಅವರ ಒಂದು ಕುತಂತ್ರಕ್ಕೆ ಬಲಿಯಾಗಬೇಡಿ, ನಿಮಗೆ ಪಕ್ಷ ಗುರುತಿಸುತ್ತೆ, ನಿಮ್ಮ ಸೇವೆನ ಪರಿಗಣಿಸಿ ನಿಮಗೆ ಕೊಡಬೇಕಾದಂಥ ಸೂಕ್ತ ಸ್ಥಾನಮಾನಗಳನ್ನು ಮುಂಬರೋ ದಿನಗಳಲ್ಲಿ ನಾವು ಕೊಡ್ತೇವೆ ಅನ್ನೋ ಒಂದು ಭರವಸೆನೇ ಕೊಡ್ಬೋದು. ಈ ಚುನಾವಣೆಯಲ್ಲಿ ನೀವು ಸೋತ್ರೆ ನಿಮ್ಮ ಅಪ್ಪ ಸೋತಾಗೆ. ಯಾಕಾಗೆ? ನಾನೇನು ಹಾಗಾಗಿ ಭಾವಿಸೋದಿಲ್ಲ. ಅವರೇನು ಒಂದು ಸೀಟ್ ಕಳ್ಕೊಳ್ಳೋದ್ರಿಂದ ಪಕ್ಷಕ್ಕೇನು ತೊಂದರೆ ಆಗಲ್ಲ. ಮುಖ್ಯವಾಗಿ ಪಕ್ಷಕ್ಕೆ ಬಹುಮತ ಬರಬೇಕು ರಾಜ್ಯದಲ್ಲಿ, ಅದು ಮುಖ್ಯ. ಹಾಗಾಗಿ ಒಂದೊಂದು ಸೀಟು ಮುಖ್ಯ ಆಗುತ್ತೆ. ಹಾಗಾಗಿ ಈ ಸೀಟ್ನು ಅವರು ಬೇರೆ ಸೀಟ್ಗಳನ್ನ ಹೇಗೆ ಗೆಲ್ಲಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾರೋ ಅದೇ ರೀತಿ ಪ್ರಯತ್ನ ಪಡ್ತಾರೆ. ಮಗ ಅನ್ನೋದಕ್ಕೋಸ್ಕರ ವಿಶೇಷವಾದ ಕಾಳಜಿ ಏನಿಲ್ಲ. ಕಾಂಗ್ರೆಸ್ನ ಒಳಗೆಯೇ ಸಿದ್ದರಾಮಯ್ಯನವರಿಗೆ ಒಂದಷ್ಟು ವಿರೋಧಿಗಳಿದ್ದಾರೆ, ಇದು ನೀವು ಒಪ್ಕೋತೀರಾ? ಪ್ರಜಾಪ್ರಭುತ್ವ ಆದಮೇಲೆ ಪ್ರತಿಯೊಂದು ಪಕ್ಷದಲ್ಲೂ ಭಿನ್ನಾಭಿಪ್ರಾಯಗಳು ಡಿಸೆಂಟ್ ಇದ್ದೇ ಇದೆ. ಆ ಡಿಸೆಂಟ್ನ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಅದಕ್ಕಂತ ಅದನ್ನು ಶತ್ರುತ್ವ ಅಂತಲೂ ಕರೆಯೋದಕ್ಕಾಗೋದಿಲ್ಲ. ಅದು ನಡೀತಿರುತ್ತೆ, ಅದನ್ನೆಲ್ಲ ಎದುರಿಸಬೇಕಾದದ್ದು ಅನಿವಾರ್ಯ. ನಿಮ್ಮ ತಂದೆಯವರು ಮೋದಿಯನ್ನ ಎದುರಾಕೊಂಡಿದ್ದಕ್ಕೆ ಅವರ ವರ್ಚಸ್ಸು ಇನ್ನೂ ಹೆಚ್ಚಾಯಿತು, ಅದಕ್ಕೆ ಈ ಚುನಾವಣೆಯಲ್ಲಿ ಅವರಿಗೆ ನೇತೃತ್ವವನ್ನು ಕೊಟ್ಟರು ಅನ್ನೋ ಮಾತಿದೆ. ನಿಜಕ್ಕೂ ನಿಮ್ಮ ತಂದೆಯವರು ಮೋದಿಯನ್ನ ಎದುರಾಕೊಂಡಿದ್ದು ನಿಮಗೆ ಸರಿ ಅನ್ಸುತ್ತಾ, ತಪ್ಪು ಅನ್ಸುತ್ತಾ? ಇದರೊಳಗೆ ವರ್ಚಸ್ಸು ಹೆಚ್ಚಿಸ್ಕೊಳ್ಳುವಂಥ ಪ್ರಶ್ನೆ ಏನಿಲ್ಲ. ಇವಾಗ ಯಾವುದೇ ಒಂದು ಸರ್ಕಾರ ಆಡಳಿತ ಸರಿಯಾಗಿ ನಡೆಸಲಿಲ್ಲ ಅಂತಂದರೆ, ಜನವಿರೋಧಿ ನೀತಿಯನ್ನು ಅನುಸರಿಸಿದಾಗ ಒಬ್ಬ ಹೊಣೆಗಾರಿಕೆ ಇರುವಂಥ ರಾಜಕಾರಣಿಯಾಗಿ ನೀವು ಅದನ್ನು ವಿರೋಧಿಸಲೇಬೇಕು. ಅದು ಒಂದು ಸರಿಯಾದ ಕ್ರಮ.
ಸೊ ಏನು ಮಾಡಬೇಕು ಅವ್ರು ಅದನ್ನೇ ಮಾಡಿದ್ದಾರೆ. ನೀವು ಯಾವತ್ತಾದರೂ MLA ಆಗ್ತೀನಿ ಅಂತ ಕನ್ಸ್ಕೊಂಡಿದ್ರ? ನಾನು ಹೇಳಿದ್ನಲ್ಲ, ಸಕ್ರಿಯ ರಾಜಕಾರಣಕ್ಕೆ ಬರ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದು ಪ್ರಶ್ನೆ ನಿಮಗೆ ಸ್ವಲ್ಪ ನೋವಾಗ್ಬೋದು. ನಿಮ್ಮ ಅಣ್ಣನ ಸಾವಿನ ನೋವು ನಿಮ್ಗೆ ಇನ್ನೂ ಕಾಡ್ತಾ ಇದೆ. ನನ್ನ ಒಬ್ಬನಿಗೆ ಅಲ್ಲ, ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಣ್ಣನ ಕುಟುಂಬದವ್ರಿಗೆ ಯಾವಾಗಲೂ ಅವನ ತೀರ್ಕೊಂಡಂಥ ಅವನ ಅಗಲ್ಕೊಂಡಂಥ ನೋವು ಇದ್ದೇ ಇರುತ್ತೆ. ಅದನ್ನು ಯಾರೂ ಹೋಗ್ಸೋದಕ್ಕಾಗೋದಿಲ್ಲ. ಆದರೆ ವಿ ಹ್ಯಾವ್ ಟು ಮೂವ್ ಆನ್. ಕ್ಷೇತ್ರದಲ್ಲಿ ನಿಮ್ಮ ಅಣ್ಣವರು ಸಾಕಷ್ಟು ಕೆಲಸವನ್ನು ಮಾಡಿದರು. 3.5 ವರ್ಷ ಸುಮಾರು ಕ್ಷೇತ್ರವನ್ನು ನೋಡ್ಕೊಂಡಿದ್ರು. ನೀವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಅಣ್ಣನಿಗೂ ನಿಮಗೂ ಜನ ರಿಸೀವ್ ಮಾಡ್ಕೊಳ್ಳೋ ರೀತಿಯಲ್ಲಿ ಏನಾದರೂ ಬದಲಾವಣೆ ಇತ್ತಾ? ಹೇಗೆ ಮಾತಾಡ್ತಾ ಇದ್ರು ಜನರು? ಈಗಲೂ ಆ್ಯಕ್ಚುಲಿ ನನಗಿಂತ ಹೆಚ್ಚಾಗಿ ಜನರಿಗೆ ರಾಕೇಶನ್ ಬಗ್ಗೆ ಒಲವು ಜಾಸ್ತಿ ಇದೆ. ಯಾಕೆ ಅಂತಂದರೆ ಅದರೊಳಗೂ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ, ಬಿಕಾಸ್ ಅವನಲ್ಲಿ ನಾಯಕತ್ವದ ಗುಣಗಳು ಬಹಳ ಇತ್ತು. ಜೊತೆಗೆ ಅಗ್ರೆಸಿವ್ ಕೂಡ ಆಗಿದ್ದ. ರಾಜಕೀಯ ವಿರೋಧಿಗಳು ಏನೇ ಹೇಳಿದ್ರು ಅದಕ್ಕೆ ಸರಿಯಾದ ಪಟ್ಟು ತಂತ್ರಗಾರಿಕೆ ಎಲ್ಲ ಗೊತ್ತಿತ್ತು ಅವನಿಗೆ. ಹಾಗಾಗಿ ಕಾರ್ಯಕರ್ತರು ಅವನು ನನಗಿಂತ ಒಳ್ಳೆ ರಾಜಕಾರಣಿ ಮತ್ತು ನಾಯಕ ಅಂತ ಭಾವಿಸ್ತಾರೆ. ನೀವು ಅದನ್ನು ಒಪ್ಕೋತೀರಾ? ಈ ಬಾರಿ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗೆಲ್ಬೋದು? ನನಗೆ ವರ್ಣ ಮತ್ತು ಚಾಮುಂಡೇಶ್ವರಿ ಬಿಟ್ಟರೆ ನಾನು ರಾಜ್ಯದ ಬೇರೆ ಯಾವ ಕ್ಷೇತ್ರಗಳಲ್ಲೂ ಪ್ರವಾಸ ಮಾಡಿಲ್ಲ. ನನಗೆ ನಮ್ಮ ಪಕ್ಷದ ನಾಯಕರುಗಳು, ಕಾರ್ಯಕರ್ತರುಗಳು ಮತ್ತು ಮಾಧ್ಯಮದವರಿಂದ ಕೇಳಿ ತಿಳ್ಕೊಂಡಿರುವಂಥದ್ದು. ಆದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಮತನ ಸುಲಭವಾಗಿ ಪಡ್ಕೊಳ್ಳುತ್ತೆ. ಈ ಪ್ರಶ್ನೆ ನಿಮಗೆ ಮುಜುಗರ ತರಿಸ್ಬೋದು. ನಿಮ್ಮ ತಂದೆಯವ್ರನ್ನ ದುರಹಂಕಾರಿ, ಗರ್ವದಿಂದ ಮಾತನಾಡ್ತಾರೆ, ಯಾರಿಗೂ ಗೌರವ ಕೊಡೋದಿಲ್ಲ, ಈ ರೀತಿಯಾಗಿ ಸ್ವತಃ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ಈಶ್ವರಪ್ಪನವರೆಲ್ಲ ಏಕವಚನದಲ್ಲಿ ನಿಂದಿಸ್ತಾರೆ. ಆ ಕ್ಷಣ ನಿಮಗೆ ಆ ಸುದ್ದಿಗಳನ್ನು ಮಾಧ್ಯಮದಲ್ಲಿ ನೋಡಿದಾಗ ಅಥವಾ ಆ ಹೇಳಿಕೆಗಳನ್ನು ಕೇಳಿದಾಗ ಹೇಗನ್ಸುತ್ತೆ? ಒಂದು. ಎರಡನೇ ಪ್ರಶ್ನೆ, ನಿಮ್ಮ ತಂದೆಯಲ್ಲಿರೋ ನಿಜವಾದ ಗುಣ ಯಾವುದು? ತಂದೆಯವ್ರನ್ನ ಹತ್ತಿರದಿಂದ ಅವ್ರನ್ನ ಒಬ್ಬ ವ್ಯಕ್ತಿಯಾಗಿ ನೋಡಿರೋದ್ರಿಂದ ಯಾರಾದರೂ ಅವ್ರನ್ನ ದುರಹಂಕಾರಿ ಅಂತ ಕರೆದ್ರೆ ನನಗೆ ಗೊತ್ತಾಗೋಗ್ಬಿಡುತ್ತೆ ಅದು ತಪ್ಪು ಭಾವನೆ, ತಪ್ಪು ಕಲ್ಪನೆ ಅಂತ. ಯಾಕೆಂದರೆ ನಾನು ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಆ ರೀತಿ ಅಲ್ಲ. ಅವ್ರ ಮಾತು ಹೊರಟು, ಅವ್ರ ಮಾತಿನ ಶೈಲಿನೇ ಹಾಗೆ, ಅವ್ರು ಮೊದಲಿಂದನೂ ನಡ್ಕೊಂಡು ಬಂದಿರೋದು ಹಾಗೇನೆ. ಆದರೆ ಅವ್ರು ಯಾವತ್ತೂ ಒಬ್ಬರನ್ನ ಅವಮಾನ ಮಾಡೋದಾಗಲಿ, ಒಬ್ಬರನ್ನ ಕೀಳಾಗಿ ನೋಡೋದಾಗಲಿ ಯಾವತ್ತೂ ಮಾಡಿಲ್ಲ. ಪ್ರತಿಯೊಬ್ಬರನ್ನು ಗೌರವದಿಂದ ನೋಡ್ಕೋತಾರೆ, ಜೊತೆಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರನ್ನ ವಿರೋಧ ಮಾಡಿರೋನು ಕೂಡ ಅವ್ರ ಹತ್ತಿರದಲ್ಲಿ ಇಟ್ಕೊಂಡಿರ್ತಾರೆ. ಅವರು ಮತ್ತೆ ಬಂದು ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿಸಿದ್ರೆ ಅವ್ರು ಮತ್ತೆ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹಾಗಾಗಿ ಅವರು ಮನಸ್ಸಿಂದ ಬಹಳ ಒಳ್ಳೆಯವರೇ. ಸಿದ್ದರಾಮಯ್ಯನವರು ಹಾಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದ ಜಾಗದಲ್ಲಿ ನೀವು ಸ್ಪರ್ಧೆ ಮಾಡ್ತಾ ಇದ್ರ. ನಿಮಗೆ ವರ್ಣಾ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವರಿಗೂ ನಿಮಗೂ ಆಡಳಿತ ವಿಚಾರವಾಗಿ, ವೈಯಕ್ತಿಕ ವಿಚಾರವಾಗಿ ಕಾಣ್ತಾ ಇರುವಂಥ ವ್ಯತ್ಯಾಸಗಳೇನು? ನನಗೆ ಆಡಳಿತದ ಅನುಭವ ಇಲ್ಲ. ಆದರೆ ಈಗಾಗಲೇ ವರ್ಣಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಳನ್ನು ನಮ್ಮ ತಂದೆಯವರು ಮಾಡಿಕೊಟ್ಟಿದ್ದಾರೆ. ಮತ್ತು ನಾನು ಈ 1.5 ವರ್ಷದಿಂದ ಓಡಾಡಿ ಸರ್ಕಾರದ ಗಮನಕ್ಕೆ ತಂದು ಆಗಬೇಕಾದ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇನೆ. ಆದರೆ ವ್ಯತ್ಯಾಸ ಅಂತಂತಂದರೆ ಅಫ್ಕೋರ್ಸ್ ನಮ್ಮ ತಂದೆಗೆ ಬಹಳ ಅನುಭವ ಇದೆ ರಾಜಕೀಯದಲ್ಲಿ, ಆಡಳಿತದ ಅನುಭವ ಇದೆ. ಅಧಿಕಾರಿಗಳಿಗೆ ಹೇಗೆ ಹೇಳಿ ಕೆಲಸನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಿದೆ. ಅಧಿಕಾರಿಗಳು ಯಾವಾಗ ಸುಳ್ಳು ಹೇಳ್ತಿದ್ದಾರೆ, ಯಾವಾಗ ನಿಜ ಹೇಳ್ತಿದ್ದಾರೆ, ಯಾವಾಗ ನೆಪ ಹೇಳ್ತಿದ್ದಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಗ್ಬಿಡುತ್ತೆ. ನನಗದೆಲ್ಲ ಇನ್ನೂ ಹೊಸದು, ಸೊ ಕಲಿಬೇಕು. ವರ್ಣಾ ಕ್ಷೇತ್ರದಲ್ಲಿ ವಲಸಿಗ ಮೂಲ ನಿವಾಸಿ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ. ನೀವು ಸಹ ಒಂದೆರಡು ಕಡೆ ಅದನ್ನು ಪ್ರಸ್ತಾಪ ಮಾಡಿದ್ದೀರಾ. ನಿಮಗೆ ಅನಿಸುತ್ತಾ ವಲಸಿಗರು ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ? ವಲಸಿಗರು ಬರಬಾರ್ದು ಅಂತಲ್ಲ, ಆದರೆ ಅವರು ಬೇಗ ಬಂದು ಈಗಾಗಲೇ ಜನರ ಜೊತೆ ಒಡನಾಟ ನಡೆಸಿ ಅವ್ರ ಜೊತೆಗೆ ಒಂದು ರಿಲೇಷನ್ಶಿಪ್ ಬೆಳೆಸ್ಕೊಂಡಿದ್ರೆ ಅದು ಒಪ್ಪತಕ್ಕದ್ದು. ಆದರೆ ಚುನಾವಣೆಗೆ 1 ತಿಂಗಳಿಗಿಂತ ಮುಂಚೆ ಬಂತಂತಂದರೆ ಆವಾಗ ಜನರ ಜೊತೆಗೆ ಆ ಒಂದು ರ್ಯಾಪೋರ್ಟ್ ಬೆಳೆಸ್ಕೊಳ್ಳೋದು ಕಷ್ಟ ಆಗುತ್ತೆ. ಆವಾಗ ಅವ್ರಿಗೆ ಬೇರೆ ಯಾವುದೇ ಒಂದು ಬೇಸ್ ಇರಲ್ಲ ಜನರ ಜೊತೆ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋಕೆ, ಎಕ್ಸೆಪ್ಟ್ ಹಣ ಅಥವಾ ಜಾತಿ ಬಿಟ್ಟು. ರಾಜ್ಯದ ಟಾಪ್ ಮೋಸ್ಟ್ ಲೀಡರ್ಸ್ ಎಲ್ಲರೂ ಅಪ್ಪ ಮಕ್ಕಳು ಸೋಲ್ಬೇಕು ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ನಾನು ಹೇಳಿದಾಗ ರಾಜಕೀಯದಲ್ಲಿ ವಿರೋಧ ಮಾಡೋರು ಇರ್ತಾರೆ, ನಿಮ್ಮನ್ನು ಬಹಳ ಬಲವಾಗಿ ಬೆಂಬಲ ಕೊಡೋರು ಇರ್ತಾರೆ, ಅದೆಲ್ಲ ಸಾಮಾನ್ಯ. ಆದರೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ಏನು ಮಾಡಬೇಕು ಚುನಾವಣೆಗೆ ಅದನ್ನು ಮಾಡ್ಕೊಂಡು ಹೋಗಬೇಕು. ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಆಗಿಬಿಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ. ನಿಜಕ್ಕೂ ಸಿದ್ದರಾಮಯ್ಯನವರು ಅಷ್ಟು ಶಕ್ತಿಯುತವಾಗಿ ಕಾಂಗ್ರೆಸ್ನಲ್ಲಿ ಬೆಳೆದಿದ್ದಾರಾ? ನಿಮಗೆ ಆ ಫೀಲ್ ಆಗ್ತಾ ಇದೆಯಾ ಒಬ್ಬ ತಂದೆಯನ್ನು ಹತ್ತಿರದಿಂದ ನೋಡಿ? 5 ವರ್ಷಗಳು ಒಳ್ಳೆ ಆಡಳಿತ ಕೊಟ್ಟಿರೋದ್ರಿಂದ, ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇಲ್ಲದೆ ಇರೋದರಿಂದ ಖಂಡಿತ ಪಕ್ಷದಲ್ಲಿ ತಂದೆಯವರ ಸ್ಥಾನ ಗಟ್ಟಿಯಾಗಿದೆ ಈಗ ಮೊದಲಿಗಿಂತ. ಆದರೆ ಅದರರ್ಥ ಅವರು ಸರ್ವಾಧಿಕಾರಿಯಾಗಿ ನಡ್ಕೊಳ್ತಾರೆ ಅಂತಲ್ಲ. ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ಇಲ್ಲಿ ಯಾರೂ ಕೂಡ ಸರ್ವಾಧಿಕಾರನ ನಡೆಸೋದಕ್ಕಾಗೋದಿಲ್ಲ. ಒಂದು ಕಲೆಕ್ಟಿವ್ ಲೀಡರ್ಶಿಪ್, ಸಾಮೂಹಿಕ ನಾಯಕತ್ವದಲ್ಲೇ ಹೋಗಬೇಕಾಗತ್ತೆ. ಹಾಗಾಗಿ ನಾವು ಎಲ್ಲ ಮುಖಂಡರನ್ನು ಗೌರವಿಸಿ ಅವರ ಒಂದು ಸಮೂಹ ನಾಯಕತ್ವದಲ್ಲೇ ಹೋಗಬೇಕಾಗತ್ತೆ. ಕಡೆ ಗಳಿಗೆಯಲ್ಲಿ ಸಿದ್ದರಾಮಯ್ಯನವರನ್ನ CM ಮಾಡದೆ
ಕಾಂಗ್ರೆಸ್ಸಿನ ಪಕ್ಷ ಅಧಿಕಾರಕ್ಕೆ ಬಂದು ಇನ್ನೊಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡಬೇಕು ಅನ್ನೋ ಆಯ್ಕೆ ಬಂದಾಗ ಕಾಂಗ್ರೆಸ್ನಲ್ಲಿ ಯಾರು ಅರ್ಹ ವ್ಯಕ್ತಿ ಇದ್ದಾರೆ? ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಕೇಳ್ತಾ ಇದ್ದೀನಿ. ನಾ ಹೇಳಿದ ಹಾಗೆ ಕಾಂಗ್ರೆಸ್ ಪಕ್ಷ ಸೇರಿನೇ ನಾನು 1.5 ವರ್ಷ ಆಗಿದೆ, ನನಗೆ ರಾಜಕೀಯ ಹೊಸದು. ಆದರೆ ಹಲವಾರು ಅರ್ಹ ನಾಯಕರು ನಮ್ಮ ಇದರೊಳಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅಫ್ಕೋರ್ಸ್ ಪರಮೇಶ್ವರ್ ಅವರು ದಲಿತ ನಾಯಕರಿದ್ದಾರೆ, ಹಾಗಾಗಿ ಅವ್ರ ಬಗ್ಗೆನೂ ಜನ ಮಾತಾಡ್ತಾರೆ. ಅದು ಬಿಟ್ಟರೆ ರಾಜ್ಯ ರಾಜಕಾರಣದಲ್ಲಿ ಅಂದರೆ ಖರ್ಗೆ ಅವರಿಗಾಗಲೇ ರಾಷ್ಟ್ರ ರಾಜಕಾರಣದಲ್ಲಿ ಹೋಗಿದ್ದಾರೆ, ಅವರು ಕೂಡ ದಲಿತ ನಾಯಕರು, ದೊಡ್ಡ ನಾಯಕರು. ಅವ್ರ ಬೇಗೂ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಒಲವಿದೆ. ಅದನ್ನು ಬಿಟ್ಟರೆ ಮಹದೇವಪ್ಪ ಅವರಿದ್ದಾರೆ, ಅವರು ಕೂಡ ದಲಿತ ನಾಯಕರು. ಹೀಗೆ ಹಲವಾರು ಅರ್ಹ ನಾಯಕರಿದ್ದಾರೆ. ಅದನ್ನು ಪಕ್ಷನೇ ತೀರ್ಮಾನ ಮಾಡಬೇಕು. ಯಡಿಯೂರಪ್ಪನವರು ಒಂದು ಮಾತು ಹೇಳ್ತಾರೆ, ಈ ಬಾರಿ ಅಪ್ಪ ಮಗ ಇಬ್ಬರನ್ನು ಸೋಲಿಸಿ ಬರೀ ಕ್ಷೇತ್ರದಿಂದ ಅಷ್ಟೇ ಅಲ್ಲ ಪಕ್ಷದಿಂದಲೂ ಹೊರಗಡೆ ಕಳಿಸ್ತೀವಿ ನಾವು ಅಂತ ಚಾಲೆಂಜ್ ಆಗ್ತಾರೆ. ನಿಮಗೆ ಈ ಪ್ರಶ್ನೆ ಯಾಕೆ ಎದುರಾಗುತ್ತೆ ಅಂದರೆ, ಹೊಸದಾಗಿ ರಾಜಕಾರಣಕ್ಕೆ ಬಂದಿದ್ದೀರಾ, ಈ ರೀತಿಯಾದಂಥ ಸವಾಲುಗಳು ನಿಮಗೆ ಕುಗ್ಗಿಸುತ್ತಾ ಅಂತ? ಬಹುಶಃ ನನಗೆ ರಾಜಕೀಯ ಹೊಸದಿರೋದ್ರಿಂದ ಇವೆಲ್ಲ ನನಗೆ ಸೀರಿಯಸ್ ಇಶ್ಯೂ ಅಂತ ಅನಿಸೋದಿಲ್ಲ. ಈ ಹೇಳಿಕೆಗಳೆಲ್ಲರೂ ಕೊಡ್ತಾ ಇರ್ತಾರೆ. ಆದರೆ ಒಬ್ಬರನ್ನ ಸೋಲ್ಸೋದು ಗೆಲ್ಲಿಸೋದು ಯಾವಾಗಲೂ ಅಂತಿಮವಾಗಿ ಅದು ಜನರ ತೀರ್ಮಾನ. ಜನರ ಬಗ್ಗೆ ನಿಮಗೆ ವಿಶ್ವಾಸ ಇದ್ದರೆ ನೀವು ಬೇರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಡ್ಬೇಕಾಗಿಲ್ಲ. ನೀವು ಸುನಿಲ್ ಬೋಸ್ ಅವರು ಒಟ್ಟೊಟ್ಟಿಗೆ ಓಡಾಡ್ತೀರಾ, ಒಟ್ಟೊಟ್ಟಿಗೆ ರಾಜಕಾರಣ ಮಾಡ್ತೀರಾ ಅನ್ನೋ ಚರ್ಚೆ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಜೊತೆ ಸುನಿಲ್ ಬೋಸ್ ಅವ್ರನ್ನ ಹೋಲಿಕೆ ಮಾಡಿಕೊಂಡ್ರೆ ಅವರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸುನಿಲ್ ಬೋಸ್ ಅವರು ನಮ್ಮ ಪಕ್ಕದ ಕ್ಷೇತ್ರದವರೇ, ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರ. ಜೊತೆಗೆ ನಮ್ಮ ಕ್ಷೇತ್ರದ ಹಲವಾರು ಭಾಗಗಳು ಟಿ ನರಸೀಪುರ ತಾಲೂಕಿಗೆ ಬರುತ್ತೆ. ಹಾಗಾಗಿ ಅವರ ಒಂದು ಒಡನಾಟನೂ ಅಗತ್ಯ ಆಗುತ್ತೆ. ಹಾಗಾಗಿ ಒಟ್ಟಿಗೆ ಓಡಾಡ್ತೇವೆ. ಹಲವು ಕಾರ್ಯಕ್ರಮಗಳು ನಮ್ಮನ್ನ ಒಟ್ಟಾಗಿ ಆಹ್ವಾನ ಮಾಡಿರ್ತಾರೆ, ಹೋಗಬೇಕಾಗತ್ತೆ. ಜೊತೆಗೆ ಇಬ್ಬರು ಒಂದೇ ಪಕ್ಷದವರು ಓಡಾಡಲೇಬೇಕಾಗತ್ತೆ. ಆದರೆ ನಾನು ಅಂದ್ಕೊಳ್ಳೋದು ಯಾವತ್ತೂ ಒಬ್ಬ ವ್ಯಕ್ತಿನ ಇನ್ನೊಬ್ಬರ ಜೊತೆ ಹೋಲಿಸಬಾರ್ದು ಅಂತ. ಯಾಕೆಂತಂದರೆ ಅವ್ರ ರಾಜಕೀಯನೇ ಬೇರೆ, ನನ್ನ ರಾಜಕೀಯನೇ ಬೇರೆ. ಆ ಕ್ಷೇತ್ರದ ಗ್ರೌಂಡ್ ರಿಯಾಲಿಟಿನೇ ಬೇರೆ, ನಮ್ಮ ಕ್ಷೇತ್ರದ ಗ್ರೌಂಡ್ ರಿಯಾಲಿಟಿನೇ ಬೇರೆ. ಹಾಗಾಗಿ ಅವ್ರಿಗೆ ಸರಿ ಅನಿಸೋದ ರೀತಿಯಲ್ಲಿ ಅವ್ರು ರಾಜಕಾರಣ ಮಾಡ್ತಾರೆ. ಸರ್, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡರು ತುಂಬ ಬೆಳೆದಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಸೋತು ಬಿಡ್ತಾರೆ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ. ಮೊನ್ನೆ ಒಂದು ಫೇಕ್ ನ್ಯೂಸ್ ಥರ ಇಂಟೆಲಿಜೆನ್ಸ್ ರಿಪೋರ್ಟು ಸಹ ರಾಜ್ಯಾದ್ಯಂತ ಸರ್ಕ್ಯುಲೇಟ್ ಆಗಿತ್ತು. ನಿಜವಾಗ್ಲೂ ನಿಮಗೆ ಚಾಮುಂಡೇಶ್ವರಿಯಲ್ಲಿ GT ದೇವೇಗೌಡರನ್ನ ಎದುರಿಸೋಕೆ ನಿಮ್ಮ ತಂದೆಯವರಿಗೆ ಕಷ್ಟ ಆಗ್ತಾ ಇದೆಯಾ? ಯಾವ ಚುನಾವಣೆನೂ ಕಷ್ಟ ಸುಲಭ ಇಲ್ಲ. ನೀವು ಯಾವುದನ್ನು ಬಹಳ ಸುಲಭವಾಗಿ ತೆಗೆದುಕೊಳ್ಳೋದಕ್ಕಾಗಲ್ಲ, ಹಗುರವಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ. ಎಲ್ಲ ಚುನಾವಣೆಗಳಿಗೂ ನೀವೆಷ್ಟು ಹಾರ್ಡ್ ಎಫರ್ಟ್ ವರ್ಕ್ ಮಾಡಬೇಕಾಗತ್ತೆ, ಅದನ್ನು ಮಾಡಲೇಬೇಕಾಗತ್ತೆ. ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು ಓಡಾಡ್ಕೊಂಡು ಬಂದಿದ್ದೇನೆ. ಮುಖ್ಯಮಂತ್ರಿಗಳು ಪ್ರಚಾರ ಮಾಡಬೇಕಾದ ಸಂದರ್ಭದಲ್ಲೆಲ್ಲ ಅವ್ರ ಜೊತೆಗಿದ್ದೇನೆ. ಆದರೆ ಅಲ್ಲಿನ ಫೀಡ್ಬ್ಯಾಕ್ ನೋಡಿದ್ರೆ, ಅಲ್ಲಿನ ಜನರ ಒಂದು ಪ್ರತಿಕ್ರಿಯೆ, ಸ್ಪಂದನೆ ನೋಡಿದ್ರೆ ಕಷ್ಟ ಆಗಲಾರ್ದು ಅಂತ ನನ್ನ ಭಾವನೆ. ಗೆಲ್ಲೋದಕ್ಕೆ ಕಷ್ಟ ಆಗಲಾರ್ದು. ಸರ್, ವಿಜಯೇಂದ್ರ ಮತ್ತು ನಿಮ್ಮ ಒಂದಷ್ಟು ಸಾಮ್ಯತೆಗಳನ್ನು ನೋಡೋದಾದರೆ, ಇಬ್ಬರು ರಾಜಕಾರಣಕ್ಕೆ ಹೊಸಬರು, ಇಬ್ಬರು ಹಾಲಿ ಮತ್ತು ಮಾಜಿ CMಗಳ ಮಕ್ಕಳು, ಇಬ್ಬರು ಕಿರಿಯ ಪುತ್ರರು, ಮತ್ತು ಓದ್ಕೊಂಡಿದ್ದಾರೆ ಇಬ್ಬರೂ. ನಿಮ್ಮನ್ನ ಯುವ ನಾಯಕರು ಅಂತ ವರ್ಣಾ ಕ್ಷೇತ್ರದ ಜನರು ರಿಸೀವ್ ಮಾಡ್ಕೋಬೇಕಾದ್ರೆ ಒಂದು ಅಂಶ ನಿಮ್ಮಲ್ಲಿ ಮತ್ತು ಅವರಲ್ಲಿ ಯಾವುದನ್ನು ಗುರುತಿಸ್ತೀರಾ? ನನಗೆ ವಿಜೇಂದ್ರ ಅವರು ವೈಯಕ್ತಿಕವಾಗಿ ಗೊತ್ತಿಲ್ಲ, ಅಥವಾ ಮಾಧ್ಯಮದ ಮೂಲಕನೂ ಅವ್ರ ಬಗ್ಗೆ ನಾನು ಹೆಚ್ಚು ತಿಳ್ಕೊಂಡಿಲ್ಲ. ಹೀಗಾಗಿ ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು ಸರಿಯಲ್ಲ. ಆದರೆ ಕ್ಷೇತ್ರ ಜನ, ನೀವು ಜನರ ಜೊತೆಗೆ ನೀವು ಯಾವ ರೀತಿ ವರ್ತಿಸ್ತೀರಾ, ಅವ್ರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತೀರಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಈ ಚುನಾವಣೆಯಲ್ಲಿ ಯತೀಂದ್ರ ಅವರು ಗೆದ್ದರೆ ಮಿನಿಸ್ಟರ್ ಆಗ್ತಾರೆ. ಮಿನಿಸ್ಟರ್ ಆಗಬೇಕು ಅನ್ನೋ ಅಭಿಲಾಷೆ ಆಗಲಿ ಅಥವಾ ಗುರಿ ಆಗಲಿ ನನಗಿಲ್ಲ. ನನಗಿರೋದು ಈಗ ಸದ್ಯಕ್ಕೆ ವರ್ಣಾ ಕ್ಷೇತ್ರದ ಜನ ನನ್ನನ್ನು ಆರಿಸಿದ್ರೆ, ಅವರು ನನ್ನನ್ನು ಆರಿಸಿದ್ದಕ್ಕೆ ನಾನು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಿಕೊಡ್ಬೇಕು ಅನ್ನೋದಷ್ಟೇ ನನ್ನ ಇಂಗಿತ. ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಬೇಕಾ? ಮತ್ತೆ ಮುಖ್ಯಮಂತ್ರಿ ಆದರೆ ಮಗನಾಗೂ ಖುಷಿ ಆಗುತ್ತೆ. ಜೊತೆಗೆ ಈಗಾಗಲೇ 5 ವರ್ಷ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಆದರೆ ಇನ್ನೂ ಎಷ್ಟೊಂದು ಕೆಲಸಗಳನ್ನು ಮಾಡಬೇಕು ಅವರು. ಆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅವ್ರಿಗೆ. ಹಾಗಾಗಿ ಅವ್ರು ಮುಖ್ಯಮಂತ್ರಿ ಆದರೆ ನನಗೆ ಬಹಳ ಸಂತೋಷ. ಆಗಬೇಕು ಅಂತಲೂ ಕೂಡ ನನ್ನ ಭಾವನೆ. ಆದರೆ ಕೊನೆಗೆ ತೀರ್ಮಾನ ಬಿಟ್ಟಿದ್ದು ಹೈಕಮಾಂಡ್. ಜನ ಸಭೆ ಸಮಾರಂಭಗಳಲ್ಲಿ ಮಾತನಾಡ್ತಾರೆ, ಸಿದ್ದರಾಮಯ್ಯನವರು ಪ್ರಧಾನಿ ಆಗಬೇಕು ಅಂತ. ಮುಖ್ಯಮಂತ್ರಿಗಳದನ್ನು ಈಗಾಗಲೇ ಹೇಳಿದ್ದಾರೆ. ಅವ್ರಿಗೆ ಈಗ ಸದ್ಯಕ್ಕೆ ಈ ಚುನಾವಣೆ ಗೆದ್ದ ನಂತರ ರಾಜಕಾರಣದಲ್ಲಿ ಇರಬೇಕು ಅನ್ನೋದು ಅವರ ಆಸೆ. ಜೊತೆಗೆ ನಮ್ಮೆಲ್ಲರ ಆಸೆ, ನಮ್ಮ ಪಕ್ಷದವರೆಲ್ಲರ ಆಸೆ, ನಮ್ಮ ಮುಖಂಡರಾದ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗಬೇಕು. ಇವತ್ತು ಮೋದಿಯವರ ಒಂದು ದುರಾಡಳಿತ ಏನಿದೆ ಅದಕ್ಕೆ ಕೊನೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ.
ಸಿದ್ದರಾಮಯ್ಯನವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದೀವಿ ಅಂತ ಅಮಿತ್ ಶಾ ಹೇಳ್ತಾರೆ. ಮೈಸೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಎಸ್, ಐ ಟಾರ್ಗೆಟ್ ಟು ಮೈಸೂರು ಸಿದ್ದರಾಮಯ್ಯ ಅಂತ ನೇರವಾಗಿ ಹೇಳ್ತಾರೆ. ಅಂದರೆ ಅಮಿತ್ ಶಾ ಅವರು ಒಬ್ಬ ರಾಷ್ಟ್ರಾಧ್ಯಕ್ಷ ಬಂದು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದಾದರೆ ಸಿದ್ದರಾಮಯ್ಯನವರ ವರ್ಚಸ್ಸು ಅಥವಾ ಅವರ ಬೆಲೆ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗಿದೆ? ಈಗಾಗಲೇ ಹೇಳಿದಾಗೆ ನಮ್ಮ ತಂದೆಯವರ ಸ್ಥಾನ ಬಹಳ ಗಟ್ಟಿಯಾಗಿದೆ ಪಕ್ಷದಲ್ಲಿ. ಯಾಕೆಂತಂದರೆ ಅವರೊಂದು ಉತ್ತಮವಾದ ಆಡಳಿತ ಕೊಟ್ಟಿದ್ದಾರೆ, ಜನ ಅವ್ರನ್ನ ಒಪ್ಕೊಂಡಿದ್ದಾರೆ. ಹಾಗಾಗಿ ಯಾರು ಸ್ಟ್ರಾಂಗೆಸ್ಟ್ ಆಪೋನೆಂಟ್ ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಸಹಜ. ಆದರೆ ಅಮಿತ್ ಶಾ ಅವರು ಅಥವಾ ಬೇರೆ ಯಾರೋ ಕೇಂದ್ರ ನಾಯಕರುಗಳು ಅವರೇ ಇಲ್ಲಿಗೆ ಬಂದು ಅವರೇ ಚುನಾವಣೆ ಮುಂದಾಳತ್ವ ವಹಿಸಬೇಕಾಗಿರೋದು ನಮ್ಮ ರಾಜ್ಯ ಬಿಜೆಪಿನಲ್ಲಿ ಯಾರು ಸಮರ್ಥ ನಾಯಕರಿಲ್ಲ ಅನ್ನೋದನ್ನ ತೋರಿಸುತ್ತೆ ಅಷ್ಟೇ. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಮಗ ಯತೀಂದ್ರ ಅವರು ಸಹ ಮಠದ ರಾಜಕೀಯ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅಂತ ಒಂದು ಮಾತಿದೆ. ನೀವು ಸುತ್ತೂರು ಮಠಕ್ಕೆ ಭೇಟಿ ನೀಡಿದ್ರಿ, ಹಾಗಾದ್ರೆ ಸುತ್ತೂರು ಶ್ರೀಗಳ ಆಶೀರ್ವಾದ ನಿಮಗೆ ಮಾತ್ರ ಇರೋದಾ? ಎಲ್ಲ ರಾಜಕಾರಣಿಗಳು ಹೋಗಿದ್ದಾರೆ. ಜೊತೆಗೆ ನಾನು ಈ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತನೂ ಮುಂಚೆನೂ ಸುತ್ತೂರಿಗೆ ಬಹಳಷ್ಟು ಸಾರಿ ಭೇಟಿ ಕೊಟ್ಟಿದ್ದೇನೆ. ಯಾಕೆಂದರೆ ಸುತ್ತೂರು ನಮ್ಮ ಕ್ಷೇತ್ರದಲ್ಲಿರೋ ವರ್ಣಾ ಕ್ಷೇತ್ರದಲ್ಲಿ, ಮತ್ತು ಅವರು ಕೂಡ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡ್ಕೊಂಡಿರುವಂಥವ್ರು. ಹಾಗಾಗಿ ಅವ್ರಿಗೂ ನಮ್ಮ ಜೊತೆ ಹಲವಾರು ಬಾರಿ ಇಂಟ್ರ್ಯಾಕ್ಟ್ ಮಾಡಬೇಕಾಗಲೇ ಬರುತ್ತೆ. ಹಾಗಾಗಿ ಅವರು ಇಂಟ್ರ್ಯಾಕ್ಟ್ ಮಾಡ್ತಾ ನಮಗೂ ಅವ್ರಿಗೂ ಒಂದು ಸಂಬಂಧ ಬೆಳೆದಿರುತ್ತೆ. ನಾವು ಹೋಗಿ ಅವ್ರನ್ನ ಭೇಟಿ ಮಾಡೋದ್ರೊಳಗೆ ತಪ್ಪಿಲ್ಲ. ವಿಜೇಂದ್ರ ಅವ್ರನ್ನ ಸೋಲಿಸೋದಕ್ಕೆ ಯತೀಂದ್ರ ಅವ್ರು ಬರೆಯುವಂಥ ಸ್ಟ್ರಾಟಜಿ ಏನು? ನಾನು ಹೇಳ್ದಂಗೆ ನಂಗೆ ರಾಜಕೀಯ ಹೊಸದು, ಯಾವುದೇ ರಾಜಕೀಯ ತಂತ್ರಗಾರಿಕೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಜನರ ಕೆಲಸ ಮಾಡೋದು, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸೋದು ಅಷ್ಟೇ. ಹಾಗಾಗಿ ಜನರುಗಳ ಜೊತೆ ಓಡಾಡ್ತಾ ಇದ್ದೀನಿ, ಅವರನ್ನೇ ನಂಬಿದ್ದೀನಿ. ಅವ್ರು ಕೆಲಸ ಮಾಡಿಕೊಟ್ರೆ ನನಗೆ ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ. ವರ್ಣಾ ಕ್ಷೇತ್ರದಲ್ಲಿ ನೀವು ಗೆದ್ದರೆ ಸಾರ್ವಜನಿಕರಿಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರ? ವರ್ಣಾ ಕ್ಷೇತ್ರದ ಜನತೆಗೆ, ನಮ್ಮ ವರ್ಣಾ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ನಾನು ಯಾವಾಗಲೂ ಬದ್ಧವಾಗಿರ್ತೀನಿ. ನೀವು ನನ್ನ ಗೆಲ್ಲಿಸ್ಕೊಟ್ರೆ ಅದಕ್ಕೆ ನ್ಯಾಯ ಒದಗಿಸುವಂಥ ಸಂಪೂರ್ಣ ಕೆಲಸ ನಾನು ಮಾಡ್ತೇನೆ. ವರ್ಣಾ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಕೆಲಸಗಳಾಗಬೇಕು, ಅದೊಂದು ನಿರಂತರ ಪ್ರಕ್ರಿಯೆ ಆಗ್ತಾನೇ ಇರಬೇಕು. ಆ ಎಲ್ಲ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಸರ್. ನಿಮಗೆ ಈ ಚುನಾವಣೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ತಂದೆ ಮತ್ತೆ CM ಆಗಬೇಕು, ನಾನು ವರ್ಣಾದಲ್ಲಿ ಗೆದ್ರೆ ವರ್ಣಾ ಕ್ಷೇತ್ರದ ಜನರ ಸೇವೆ ಮಾಡಬೇಕು, ವಿಜೇಂದ್ರ ಅವ್ರನ್ನ ಸೋಲಿಸೋಕೆ ನನ್ನ ಬಳಿ ಯಾವುದೇ ರೀತಿಯ ರಣತಂತ್ರ ಇಲ್ಲ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ವರ್ಣಾ ಕ್ಷೇತ್ರದಲ್ಲಿ ನಾನು 1.5 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ, ಹಾಗಾಗಿ ಗೆಲ್ಲುವಂಥ ವಿಶ್ವಾಸವೂ ನನಗಿದೆ ಅನ್ನೋ ಮಾತುಗಳನ್ನು ಸಹ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.